ಈ ಜಗನ್ನಿವಾಸರಾವ್ ಅವರನ್ನು ದೇವಸ್ಥಾನದಿಂದ ಹೊರಗೆ ಇಡುವ ವಿಚಾರ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವು ಎರಡು ಮನೆಗಳಿಗೆ ಸಂಬಂಧಪಟ್ಟ ವಿಚಾರ. ಈಗಾಗಲೇ ಇದು ಹೈಕೋರ್ಟು ಮೆಟ್ಟಲು ಏರಿದೆ. ಹೈಕೋರ್ಟಿನಲ್ಲಿ ಕೇಸ್ ಈಗ ಪೆಂಡಿಂಗ್ ಇದೆ. ಯಾರಿಗೆ ಗುಣ ಆಗ್ತದೋ ನಮಗೆ ಗೊತ್ತಿಲ್ಲ. ಆದರೆ ಇದು ದೇವಸ್ಥಾನದ ಕೊಡಿಮರದ ಅಡಿಯಲ್ಲಿ ಬದ್ದು ಕೂತ್ಕೊಳ್ಳೋದು ಇದು ಸರಿಯಲ್ಲ. ದೇವಸ್ಥಾನ ಸಮಿತಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾವು ಇದರ ಜವಾಬ್ದಾರರು ಕೂಡ ಅಲ್ಲ. ನಾವು ಹಿಂದೆ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಅರ್ಚಕರಿದ್ದಾರೆ, ತಂತ್ರಿಗಳಿದ್ದಾರೆ. ನಾವು ಇಷ್ಟರ ತನಕ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದೇವೆ. ಇಂಥ ಕಂಪ್ಲೇಂಟುಗಳು ನಮಗೆ ಸುಮಾರು ಬಂದಿದೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಅದನ್ನು ನಾವು ಗಮನಕ್ಕೆ ತಗೊಳ್ಳುವುದಿಲ್ಲ. ಅಂದರೆ ಇದು ನಮ್ಮ ದೇವಸ್ಥಾನದ ಒಳಗೆ ಏನಾದರೂ ಆದರೆ ನಾನು ಹೇಳಬಹುದಷ್ಟೇ ವಿನ ಊರಲ್ಲಿ ಆದ ವಿಚಾರಕ್ಕೆ ನಾವು ಸಂಬಂಧ ಅಲ್ಲ. ಇದು ಅವರಿಬ್ಬರು ಹುಡುಗ ಮತ್ತು ಹುಡುಗಿ ಮಾಡಿದ ತಪ್ಪು. ಅದಕ್ಕೆ ದೇವಸ್ಥಾನವನ್ನು ಯಾಕೆ ಎಳೆದುಕೊಳ್ಳುವುದು? ನೀವೇ ಅದನ್ನು ಬಗೆಹರಿಸಿಕೊಳ್ಳಬೇಕಿತ್ತು, ಅದು ಒಳ್ಳೆಯದು. ಇಲ್ಲದ್ರೆ ಕೋರ್ಟ್ ಉಂಟು, ಕೋರ್ಟಿನ ಕಾನೂನು ಪ್ರಕಾರ ಮಾಡಬೇಕು. ದೇವಸ್ಥಾನ ಏನು ಮಾಡಿದೆ? ದೇವಸ್ಥಾನ ಅವರ ಇಬ್ಬರ ಸೊತ್ತಲ್ಲ, ದೇವಸ್ಥಾನ ಎಲ್ಲರ ಸೊತ್ತು. ದೇವಸ್ಥಾನದಲ್ಲಿ ನಾವು ನೆಮ್ಮದಿಗೋಸ್ಕರ ಬರುವುದು. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಒಳಗೆ ಎಂತಾದರೂ ನಮ್ಮ ಸಮಿತಿಯು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟವರು ಅರ್ಚಕರಿದ್ದಾರೆ, ಅಲ್ಲದೆ ನಮ್ಮ ತಂತ್ರಿಗಳಿದ್ದಾರೆ. ಮತ್ತು ಈ ಮುಂದೆ ನನ್ನ ಹತ್ರ ಜಗನ್ನಿವಾಸರಾವು ಇದರ ಬಗ್ಗೆ ಹೇಳಲಿಲ್ಲ. ಹುಡುಗಿಯವರು ವಿಚಾರದಲ್ಲಿ ಅವರು ಕೂಡ ಏನು ಹೇಳಲಿಲ್ಲ. ಒಂದು ಅರ್ಜಿ ಕೊಟ್ಟಿದ್ದಾರೆ, ಜಗನ್ನಿವಾಸರಾವನ್ನು ಇಲ್ಲಿ ಕೆಲಸಕ್ಕೆ ತಗೊಳ್ಬಾರ್ದು ಅಂತೇಳಿ. ಜಗನ್ನಿವಾಸರಾವನ್ನು ಕೆಲಸಕ್ಕೆ ತಗೊಂಡದ್ದು ನಾವಲ್ಲ. ನಮಗೆ ಅವರನ್ನು ತಗೊಳ್ಳುವ ರೈಟು ಇಲ್ಲ, ಬಿಡುವ ರೈಟು ನಮಗಿಲ್ಲ. ಅದನ್ನು ಈ ಹಿಂದೆ ನಮ್ಮದು ಒಂದು ದೇವಸ್ಥಾನದ ಸಂಪ್ರದಾಯ ಅಂತ ಉಂಟು. ಅದನ್ನು ನಾವು ಅದರ ಬಗ್ಗೆ ಏನಾದರೂ ತಪ್ಪು ನಡೆದರೆ ಅದನ್ನು ನಾವು ತಂತ್ರಿಗಳ ಹತ್ರ ಕೇಳಬೇಕು. ತಂತ್ರಿಗಳು ಹೇಗೆ ಮಾರ್ಗದರ್ಶನ ನೀಡ್ತಾರೆ ಹಾಗೆ ನಾವು ಮಾಡಬೇಕು. ಅದು ಇದಕ್ಕೂ ಸಮಿತಿಗೂ ಯಾವ ಸಂಬಂಧ ಇಲ್ಲ. ಇದರ ಬಗ್ಗೆ ನಾನು ಆ ಅರ್ಜಿ ಬಂತು, ಅದರ ಬಗ್ಗೆ ನಾನು ತಂತ್ರಿಗಳ ಹತ್ರ ಹೇಳಿದ್ದೆ. ಅದರ ಬಗ್ಗೆ ತಂತ್ರಿಗಳು ಹೇಗೆ ಹೇಳ್ತಾರೆ ಹಾಗೆ ನಾವು ನಡ್ಕೊಳ್ಳೋದು. ಈಗ ನಾಳ್ತು ಏನು ಇದ್ರೂ ಅದು ದೇವಸ್ಥಾನದಲ್ಲಿ ನಡಿಬಾರ್ದು. ಅವರಿಗೆ ಯಾರು ತಪ್ಪು ಮಾಡಿದರೆ ಅವರಿಗೆ ಕೋರ್ಟ್ ಶಿಕ್ಷೆ ಕೊಡ್ತದೆ. ಈಶ್ವರ ಭಟ್ರಾಗಲಿ ಸಮಿತಿಗೆ ಆಗಲಿ ಏನೂ ಅಧಿಕಾರ ಇಲ್ಲ. ದೇವಸ್ಥಾನಕ್ಕೆ ಬಂದು ಕೂತುಕೊಳ್ಳುವ ಅಧಿಕಾರವೂ ಇಲ್ಲ ಯಾರಿಗೂ ಕೂಡ. ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸಿ, ಇಲ್ಲದ್ರೆ ಕೋರ್ಟ್ ಉಂಟು. ದೇವಸ್ಥಾನಕ್ಕೆ ಅದನ್ನು ದಯಮಾಡಿ ತಂದು ಎರಡೂ ತಂಡದವರು ತರಬಾರದಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಹಾಗೆ ದೇವಸ್ಥಾನಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಬಗ್ಗೆ ನಾವು ತಂತ್ರಿಗಳ ಹತ್ರ ಮಾತಾಡ್ತೇವೆ. ತಂತ್ರಿಗಳ ತೀರ್ಮಾನಕ್ಕೆ ನಮ್ಮ ಸಮಿತಿಯು ಬದ್ಧರಾಗಿರುತ್ತದೆ. ಜಗನ್ನಿವಾಸರಾವಿಗೆ ಅದು ನೋಡಿ ದೇವರು ಹೊರದಲಿಕ್ಕೆ ಇಂಥವರೇ ಆಗಬೇಕಂತ ಹೇಳುವುದು ಯಾರು? ತಂತ್ರಿಗಳು. ಜಗನ್ನಿವಾಸರಾವಿಗೆ ನಮ್ಮ ತಂತ್ರಿಗಳು ಈ ಹಿಂದೆ ಪ್ರಸಾದ ಕೊಡಿಸಿದ್ದಾರಂತೆ. ಅದರಂತೆ ಕಳೆದ ಸಲ ಕೂಡ ಪ್ರಸಾದ ಆವತ್ತೇ ಬ್ರಹ್ಮಕಲಶ ದಿವಸ ಅವರಿಗೆ ಪ್ರಸಾದ ಕೊಡುವುದಂತ ಉಂಟಂತೆ. ಇಂಥವರು ಈಗ ರಥ ಕಟ್ಟುವವರು ಇಂಥವರು, ದೇವರು ಹೊರುವವರು ಇಂಥವರು, ಇದು ಕೊಡಿಯೇರಿಸುವವರು ಇಂಥವರು, ಹೀಗೆಲ್ಲ ಉಂಟು ಅದರಲ್ಲಿ. ಅದನ್ನೆಲ್ಲ ರವೀಶ್ ತಂತ್ರಿಗಳು ಅವರು ತಂತ್ರಿಗಳು ಮಾಡೋದು. ಹಾಗೆ ಅವರಿಗೆ ಜವಾಬ್ದಾರಿ ಕೊಟ್ಟದ್ದು ತಂತ್ರಿಗಳು. ಅದು ಅವರನ್ನು ಬಿಡುವುದು ತಗೊಳ್ಳುವುದು ಅದು ತಂತ್ರಿಗಳಿಗೆ ಬಿಟ್ಟ ವಿಷಯ. ಸಂತ್ರಸ್ತೆಯ ತಾಯಿ ನೋಡಿ, ಇದು ಅವರು ಈ ವಿಚಾರದಲ್ಲಿ ದೇವಸ್ಥಾನಕ್ಕೆ ಇದು ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಎರಡು ಮನೆಗೆ ಸಂಬಂಧಪಟ್ಟ ವಿಷಯ. ಏನಿದ್ರೂ ಅವರು ಬೇರೆ ಹೊರಗೆ ಏನು ಮಾಡಿದರೂ ನಾವು ಮಾತಾಡೋದಿಲ್ಲ. ದೇವಸ್ಥಾನದ ಅವರು ಇಬ್ಬರು ಹುಡುಗ ಮತ್ತು ಹುಡುಗಿ ಮಾಡಿದ ತಪ್ಪಿಗೆ ದೇವಸ್ಥಾನದಲ್ಲಿ ಯಾವುದೇ ಇದನ್ನು ದೇವಸ್ಥಾನಕ್ಕೆ ತಂದು ಹಾಕಬೇಡಿ. ಇಂಥ ಘಟನೆಗಳು ಸುಮಾರು ನಡೀತದೆ. ಅದು ಎಷ್ಟೋ ಘಟನೆಗಳು ನಡೀತದೆ ಇಂಥದ್ದೆಲ್ಲ. ಎಷ್ಟೋ ನಮಗೆ ದೂರ ಬಂದಿದೆ. ನಾನು ಇಲ್ಲಿ ತರಬೇಡಿ ಅಂತೇಳಿ ಹೇಳುದು. ದೇವಸ್ಥಾನ ಬೇರೆ, ಹೊರಗಿನ ಘಟನೆ ಬೇರೆ. ಅದಕ್ಕೆ ಸ್ಟೇಷನ್ ಉಂಟು, ಅದಕ್ಕೆ ಕೋರ್ಟ್ ಉಂಟು. ಅಲ್ಲೇ ತರಬೇಕಷ್ಟೇ. ಇಲ್ಲೇ ನಮಗೆ ದೇವರಿಗೆ ಕೈ ಮುಗಿಯುವುದು, ನಮ್ಮ ಕಷ್ಟಗಳನ್ನು ದೇವರ ಹತ್ರ ಹೇಳಿಕೊಳ್ಳುವುದು, ಪ್ರಸಾದ ತೆಗೊಳ್ಳುವುದು, ಹೋಗುವುದು. ಇದನ್ನು ನೋಡಿ ನಾನು ಪತ್ರಿಕೆಯಲ್ಲಿ ನೋಡಿದೆ. ಇದು ಎರಡು ಮನೆಯ ವಿಚಾರದ ಬಗ್ಗೆ ಇದು ಗಲಾಟೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಾಗಲೇ ಇದು ಹೈಕೋರ್ಟಿನಲ್ಲಿ ಇದೆ. ಇದರ ಬಗ್ಗೆ ದೇವಸ್ಥಾನದವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ದೇವಸ್ಥಾನದ ಒಳಗೆ ಆದ ಘಟನೆ ಅಲ್ಲ.
ಇದು ದೇವಸ್ಥಾನದ ಹೊರಗೆ ಆದ ಘಟನೆ. ಇದು ದೇವಸ್ಥಾನದ ಪೂರ್ವಶಿಷ್ಟ ಸಂಪ್ರದಾಯ ಅಂತ ದೇವಸ್ಥಾನದೊಂದು ಉಂಟು. ನಮ್ಮ ಹಿರಿಯರು ಮಾಡಿದ್ದದು, ನಮ್ಮ ಸಮಿತಿ ಮಾಡಿದ್ದಲ್ಲ. ಅದರ ಪ್ರಕಾರವೇ ನಾವು ಮುಂದರಿಸ್ತೇವೆ. ಅದರ ಬಗ್ಗೆ ನಾವು ನಮ್ಮ ದೇವಸ್ಥಾನದ ತಂತ್ರಿಗಳಾದ ರವೀಶ್ ತಂತ್ರಿಯವರ ಬಗ್ಗೆ ಅವರ ಗಮನಕ್ಕೆ ತಂದು ಅವರ ಹತ್ರ ಚರ್ಚಿಸಿ ಲಾಸ್ಟಿಗೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ದೇವಸ್ಥಾನದಲ್ಲಿ ತಂತ್ರಿಗಳ ಮಾರ್ಗದರ್ಶನ ಬಹಳ ಮುಖ್ಯ. ನಾವು ಏನಿದ್ರು ತಂತ್ರಿಗಳ ಬಗ್ಗೆ ಕೇಳುವುದು. ಇದನ್ನು ತಂತ್ರಿಗಳ ಬಗ್ಗೆ ಅವರ ಬಗ್ಗೆ ಕೇಳಿ ಮತ್ತೆ ನಿರ್ಣಯ ತಗೊಳ್ತೇವೆ. ನೋಡಿ, ಅವರು ಬಂದು ತಂತ್ರಿಗಳ ಹತ್ರ ಕೇಳುವುದಕ್ಕೆ ನಾನು ಅಭ್ಯಂತರ ಮಾಡಲಿಕ್ಕೆ ಆಗುದಿಲ್ಲ. ಹೀಗೆ ವಿಷಯ ಉಂಟಂತೇಳಿ ತಂತ್ರಿಗಳ ಹತ್ರ ನಾವು ಹೇಳ್ತೇವೆ. ಅದೇ ತಂತ್ರಿಗಳಿಗೆ ಬಿಟ್ಟ ನಿರ್ಧಾರ. ನಮಗೆ ಸಮಿತಿಯವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವಸ್ಥಾನ ಒಳಗೆ ಏನಾದ್ರೂ ಆದ್ರೆ ಅದರ ಬಗ್ಗೆ ನಾವು ಇದು ಮಾಡ್ತೇವೆ. ಇದು ದೇವಸ್ಥಾನದ ಹೊರಗಡೆ ವಿಷಯ. ದೇವಸ್ಥಾನದಕ್ಕೆ ನನಗೆ ಗೊತ್ತಿದ್ದಾಗೆ ದೇವಸ್ಥಾನದಲ್ಲಿ ಅವರದ್ದು ಯಾವುದೇ ಚಕ್ಕುಗಿಕ್ಕೆ ದಸ್ಕತ್ತು ಅದು ಇದು ಯಾವುದೂ ಇಲ್ಲ. ಇದು ಅವರು ದೇವಸ್ಥಾನದಲ್ಲಿ ಚಾಕ್ರಿಗೆ ಬರುವುದು. ನನಗೆ ಗೊತ್ತಿದ್ದಾಗೆ ಅವರು ಎಷ್ಟೋ ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ಮತ್ತೆ ನಮ್ಮ ತಂತ್ರಿಗಳು ಬ್ರಹ್ಮಕಲಶದಿಂದ ಬ್ರಹ್ಮಕಲಶಕ್ಕೆ ಏನೊಂದು ಪ್ರಸಾದ ಕೊಡುವುದೆಲ್ಲ ಉಂಟಂತೆ. ಇಂಥವರಿಗೆ ಇಂಥದ್ದು ಅಂತೇಳಿ. ಈಗ ದೇವರು ಓರುವವರಿಗೆ ನಮ್ಮ ಗೋಪಾಲ ಅಡಿಗರಿಗೆ ಜವಾಬ್ದಾರಿ, ಕುಂಬ್ಳೆ ಹಾಗೆ ಕೊಡುವ ಜವಾಬ್ದಾರಿ ಉಂಟಂತೆ. ಅವರಿಗೆ ಒಂದು ಪ್ರಸಾದವನ್ನು ಕೊಡುವಂತ ಕೆಲಸ ಮಾಡಿದ್ದಾರಂತೆ. ಹಾಗೆ ಈ ಹಿಂದೆ ಅವರು ಮಾಡಿಕೊಂಡಿದ್ದದ್ದು ನಿಮಗೆಲ್ಲ ಗೊತ್ತುಂಟು. ಇದನ್ನು ಈಗ ನಾನು ತಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇನೆ. ಮತ್ತೆ ನಾವು ನಿರ್ಣಯ ಕೈ ಆಗ್ಬೋದಾ? ನೋಡಿ, ಎಲ್ಲ ಕೂಡ ಆಗುದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ. ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರು. ಯಾವುದೇ ಗೊಂದಲಗಳು ಆ ದಿವಸ ಆಗುದಿಲ್ಲ, ಆಗ್ಲಿಕ್ಕೂ ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ. ನೋಡಿ, ಅದು ಧ್ವಜಸ್ತಂಭದ ನಾನು ಹೇಳಿದಲ್ಲ, ಧ್ವಜಸ್ತಂಭ ದೇವಸ್ಥಾನದ ಬೇರೆ ಬೇರೆ ಅವರ ವೈಯಕ್ತಿಕ ರಾಜಕೀಯ ದೇವಸ್ಥಾನದೊಳಗೆ ಯಾವುದೇ ರಾಜಕೀಯ ಆಗಲಿ ಯಾವುದೇ ವೈಯಕ್ತಿಕವಾಗಲಿ ದೇವಸ್ಥಾನದೊಳಗೆ ತರುವಂತದ್ದು ಇಲ್ಲ.